ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇಂಟ್ರೆಸ್ಟಿಂಗ್, ರಾಜ್ಯದಲ್ಲಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಯಾವಾಗಲೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ. ಇದರ ಜೊತೆಗೆ ಈಗ ವಿಜೇಂದ್ರ ಅವರು ಯಾಕೆ ಆಗಬೇಕು, ಯಾಕೆ ಅಂದ್ರೆ ಮುಂದುವರಿಬಾರದು, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಕಳೆದ ಒಂದು ವರ್ಷದಿಂದಲೂ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸರ್ಕಾರದ ವಿರುದ್ಧ ಸದನದ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬಲವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಕಡೆ ಸಕ್ಸಸ್ ಆಗಿದ್ದಾರೆ, ಅದೇ ರೀತಿ ಕೆಲವೊಂದು ವಿಚಾರಗಳಲ್ಲಿ ಅವರು ಫೇಲ್ಯೂರು ಕೂಡ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಈಗ ವಿಜೇಂದ್ರ ಅವ್ರಿಗೆ ಆ ಸ್ಥಾನ ಮತ್ತೆ ಅಷ್ಟು ಸುಲಭವಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಸ್ಥಾನ ಅಷ್ಟು ಸುಲಭವಾಗಿ ವಿಜೇಂದ್ರ ಅವ್ರಿಗೆ ಸಿಗೋದಕ್ಕೆ ರಾಜ್ಯ ಬಿಜೆಪಿ ನಾಯಕರುಗಳೇ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 3-4 ತಿಂಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನೋಡಿದ್ರೆ ಪ್ರತಿದಿನವೂ ಕೂಡ ವಿಜೇಂದ್ರ ಅವರ ಬಗ್ಗೆ ಒಂದು ಬಣ ಮಾತಾಡುತ್ತೆ, ವಿಜೇಂದ್ರ ಅವರ ವಿರುದ್ಧ ಮತ್ತೊಂದು ಬಣ ಮಾತಾಡುತ್ತೆ. ವಿಜೇಂದ್ರ ಅವರೇ ಯಾಕೆ ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದೆ. ಆದರೆ ಮತ್ತೊಂದು ಬಣ ಹೇಳ್ತಿದೆ, ಭಾಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ನಮಗೆ ಬಿಜೆಪಿಯಲ್ಲಿ ಸದೃಢವಾದಂತಹ ಯುವ ನಾಯಕತ್ವ ಬೇಕು, ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಪರವಾಗಿದೆ, ಮತ್ತೊಂದು ಕಡೆ ವಿರೋಧವೂ ಕೂಡ ಅಷ್ಟೇ ಗಟ್ಟಿಯಾಗಿ ಇದೆ. ಈ ನಡುವೆ ವರಿಷ್ಠರು ಒಬ್ಬೊಬ್ಬರೇ ಹಿರಿಯ ನಾಯಕರನ್ನು ದೆಹಲಿಗೆ ಕರೆಸ್ಕೊಂಡು ವಿಜೇಂದ್ರ ಅವರ ಬಗ್ಗೆನೂ ಮಾಹಿತಿಯನ್ನು ಪಡೆದಿದ್ದಾರೆ. ಒಂದು ವೇಳೆ ಆಪ್ಷನ್ 2, ಆಪ್ಷನ್ 3 ಅಂತ ಹೇಳಿದ್ರೆ ಯಾರು ಅನ್ನೋದರ ಬಗ್ಗೆ ಸುದೀರ್ಘವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಗ್ಯಾರಂಟಿ ನ್ಯೂಸ್ಗೆ ಈ ಕ್ಷಣದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ ವಿಜೇಂದ್ರ ಅವರ ಹೆಸರು ಅಂತಿಮ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ವಿಜೇಂದ್ರ ಅವರನ್ನು ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಅವರು ಅಡಕ್ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅವರನ್ನು ಮುಂದುವರಿಸಿದ್ದಾದರೆ ಅಧಿಕೃತವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅಂತ ಘೋಷಣೆ ಮಾಡಬೇಕಾಗುತ್ತೆ. ಆ ಕ್ಷಣ ಯಾವುದೇ ಕ್ಷಣ ಆಗ್ಬೋದು. ಆ ಬಿಜೆಪಿಯ ರಾಷ್ಟ್ರೀಯ ಮಟ್ಟದಿಂದ ಆ ಆದೇಶ ಯಾವುದೇ ಕ್ಷಣದಲ್ಲೂ ಕೂಡ ಬರ್ಬೋದು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದ್ದಾವೆ. ಆದರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರು ಆದ ತಕ್ಷಣ ಏನೆಲ್ಲ ಆಗುತ್ತೆ ಅನ್ನುವಂಥ ಒಂದು ಆತಂಕ ರೆಬಲ್ಸ್ ಆಗಿರ್ಬೋದು, ತಟಸ್ಥರಿಗಾಗಿರ್ಬೋದು ಮೊದಲಿಂದಲೂ ಕೂಡ ಇರುವಂಥದ್ದು ಇವತ್ತು ಇದೆ. ಒಂದು ವೇಳೆ ನಾಳೆ ಅವರ ಹೆಸರು ಘೋಷಣೆ ಮಾಡಿದಾಗಲೂ ಕೂಡ ಆಗಲೂ ಭಯ ಇದ್ದೇ ಇರುತ್ತೆ. ಕಾರಣ ಇಷ್ಟೇ, ವಿಜೇಂದ್ರ ಒಬ್ಬ ವರ್ಚಸ್ವಿ ಯುವ ನಾಯಕ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹಾಗಾದರೆ ರಾಜ್ಯ ಬಿಜೆಪಿಯಲ್ಲಿ ಬೇರೆ ಯಾವ ನಾಯಕರುಗಳು ಅಷ್ಟೊಂದು ವರ್ಚಸ್ವಿ ಇರುವಂತಹ ಯುವ ನಾಯಕರಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಪ್ರಶ್ನೆಗೆ ಇಲ್ಲ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಸದ್ಯದ ಇತ್ತೀಚೆಗಿನ ನಾವು ಯುವ ನಾಯಕರನ್ನು ನೋಡಿದಾಗ ಬಹುತೇಕರಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಯುವ ನಾಯಕರಿದ್ದಾರೆ, ಆದರೆ ಜನರನ್ನು ಕೂಡಿಸುವಂತಹ, ಸಮುದಾಯಗಳನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಇದರಲ್ಲಿ ಯಡಿಯೂರಪ್ಪ ಅವರ ಪಾತ್ರವೂ ಕೂಡ ಇರ್ಬೋದು. ಒಂದು ರೀತಿಯಲ್ಲಿ ವಿಜೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ನಾವು ನೋಡಿದಾಗ ಯಡಿಯೂರಪ್ಪ ಅವರ ಇರೋದ್ರಿಂದ ಯಡಿಯೂರಪ್ಪ ಅವರ ಹಿಂದೆ ಯಾವೆಲ್ಲ ಸಮುದಾಯಗಳಿದ್ವೋ ಆ ಸಮುದಾಯಗಳ ಸಹಮತ, ಆ ಸಮುದಾಯಗಳ ಮನ್ನಣೆಯನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ಕೆಲಸ ವಿಜೇಂದ್ರ ಅವರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಬೇರೆ ನಾಯಕರಿಗೆ ಕಂಪೇರ್ ಮಾಡಿದ್ದೆ ಆದರೆ ಸಹಜವಾಗಿ ವಿಜೇಂದ್ರ ಅವರು ಫ್ರಂಟ್ ರೋಲಲ್ಲಿ ಇರುವಂಥದ್ದು ನಿಜ. ಈ ಕಾರಣಕ್ಕೋಸ್ಕರವೇ ರಾಜ್ಯ ಬಿಜೆಪಿ ಮತ್ತು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಲ್ಲಿ ಹಲವರಲ್ಲಿ ವಿಜೇಂದ್ರ ಅವರೇ ಸೂಕ್ತ ಅನ್ನುವಂಥ ಒಂದು ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಿರುವಂಥದ್ದು. ಜೊತೆಗೆ ಒಂದು ವೇಳೆ ಈಗ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೆ ಆದರೆ ಇನ್ನು 2.5 ವರ್ಷಗಳ ಬಳಿಕ ಬರುವಂತಹ ಅಂದರೆ 2028 ಮೇ ತಿಂಗಳಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ನೇತೃತ್ವವನ್ನು ಕೂಡ ವಿಜೇಂದ್ರ ಅವರೇ ವಹಿಸ್ಕೊಳ್ತಾರೆ. ಈ ಆತಂಕ ತಟಸ್ಥರಿಗೂ ಮತ್ತು ರೆಬಲ್ಸ್ ನಾಯಕರಿಗೆ ಕಾಡ್ತಾ ಇರುವಂಥದ್ದು. ಕೇವಲ 1 ವರ್ಷನೋ 1.5 ವರ್ಷನೋ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಇರ್ತಾರೆ, ಚುನಾವಣೆ ಬೇರೆಯವರ ನಾಯಕತ್ವದಲ್ಲಿ ಹೋಗ್ತೀವಿ ಅನ್ನುವಂಥ ಒಂದು ಸಂದೇಶ ರಾಷ್ಟ್ರೀಯ ಮಟ್ಟದಿಂದ ಬಂದಿದ್ದೇ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಆಕ್ಷೇಪ ಮತ್ತು ಅಸಮಾಧಾನ ತಟಸ್ಥರು ಮಾಡ್ತಿರ್ಲಿಲ್ಲ, ರೆಬಲ್ಸು ಕೂಡ ಮಾಡ್ತಿರ್ಲಿಲ್ಲ. ಆದರೆ ರೆಬಲ್ಸ್ಗಿರುವಂಥದ್ದು ಈ ವರ್ಷ ಮುಂದಿನ ವರ್ಷದ ಸಮಸ್ಯೆ ಅಲ್ಲ, 2028 ವಿಧಾನಸಭಾ ಚುನಾವಣೆಯ ಹೋಗುವಂಥ ಒಂದು ಸಂದರ್ಭದಲ್ಲಿ ಯಾರ ನಾಯಕತ್ವದಲ್ಲಿ ಹೋಗಬೇಕಾಗುತ್ತೆ, ಯಾರ ಮುಂದೆ ಹೋಗಿ ನಾವು ಟಿಕೆಟನ್ನು ಕೇಳಬೇಕಾಗುತ್ತೆ ಅನ್ನುವಂಥ ಒಂದು ಆತಂಕ. ಒಂದು ವೇಳೆ ಇವತ್ತು ವಿಜೇಂದ್ರ ಅವರ ಹೆಸರು ಘೋಷಣೆ ಆಗಿದ್ದೆ ಆದರೆ ಸಹಜವಾಗಿ ಇನ್ನು 3 ವರ್ಷಗಳ ಕಾಲ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಬಹುತೇಕ 2029 ಕೂಡ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಆಗ 2028 ವಿಧಾನಸಭಾ ಚುನಾವಣೆಯಲ್ಲಿ ಸಹಜವಾಗಿ ರೆಬಲ್ಸ್ ಈಗ ಯಾರೆಲ್ಲ ಮಾತಾಡ್ತಿದ್ದಾರೋ ಅವರು ಸೇರಿದಂತೆ ತಟಸ್ಥರು ಒಳಗೊಳಗೆ ಯಾರೆಲ್ಲ ವಿಜೇಂದ್ರ ಅವರಿಗೆ ತಪ್ಪಿಸುವಂಥ ಒಂದು ಸರ್ಕಸನ್ನು ಮಾಡ್ತಾ ಇದ್ದಾರೋ ಅವರು ಸೇರಿದಂತೆ ಎಲ್ಲರೂ ಕೂಡ ವಿಜೇಂದ್ರ ಅವರ ಬಳಿ ಹೋಗಿ ನಮಗೂ ಆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಸಹಜವಾಗಿ ಇಡಬೇಕಾಗುತ್ತೆ. ಹಾಲಿ ಶಾಸಕರಾದರೆ ಬೇರೆ ಕ್ಯಾಟಗಿರಿ, ಮಾಜಿ ಶಾಸಕರಾಗಿದ್ದರೆ ಸಹಜವಾಗಿ ರಾಜ್ಯಾಧ್ಯಕ್ಷರ
ಅಪ್ಪಣೆಯನ್ನು ಪಡಿಬೇಕಾಗುತ್ತೆ, ರಾಜ್ಯಾಧ್ಯಕ್ಷರ ಬಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ. ಈ ಆತಂಕದಲ್ಲಿ ರೆಬಲ್ಸು ಮತ್ತು ತಟಸ್ಥರ ಬಣ ಇರುವಂಥದ್ದು. ಹೀಗಾಗಿ ಪದೇ ಪದೇ ಅವ್ರು ಹೇಳ್ತಿರುವಂಥದ್ದು ನಾವು ವಿಜೇಂದ್ರ ಅವರನ್ನು ಒಪ್ಪೋದಿಲ್ಲ ಅಂತ. ಆದರೆ ಬಿಜೆಪಿ ವರಿಷ್ಠರಿಗಿರುವಂತಹ ಒಂದು ಆತಂಕ ಏನು ಅಂತ ಹೇಳಿದ್ರೆ, ರೆಬಲ್ಸು ಮತ್ತು ತಟಸ್ಥರಿಗಿಂತಲೂ ಕೂಡ ಪಕ್ಷವನ್ನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು, ಪ್ರತಿದಿನವೂ ಕೂಡ ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವಂತಹ ಹಲವು ಅಸ್ತ್ರಗಳನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು, ಪಕ್ಷವನ್ನು ಇನ್ನು 2.5 ವರ್ಷಗಳ ಬಳಿಕ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದಕ್ಕೂ ಮೊದಲು ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದು ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, BBMP, ಇನ್ನು ಮೇಲೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅಂತ ನಾವೇನು ಕರಿತೀವಿ, ಅದು ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಿರೋದ್ರಿಂದ ಆ ಚುನಾವಣೆಗಳಿಗೆ ಪಕ್ಷವನ್ನು ಗಟ್ಟಿ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಇದೆ. ಹೀಗಾಗಿ ಒಂದು ಕಡೆ ಸ್ಥಳೀಯ ಸಂಸ್ಥೆಗಳ ಟೆನ್ಷನ್, ಮತ್ತೊಂದು ಕಡೆ 2028ಕ್ಕೆ ಯಾವ ರೀತಿಯಾಗಿ ತಯಾರು ಮಾಡಬೇಕು, ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರುವಂತಹ ಬಿಜೆಪಿ ವರಿಷ್ಠರು ಬಹುತೇಕ ವಿಜೇಂದ್ರ ಅವರ ಹೆಸರು ಅಂತಿಮ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಯಾರು ಏನೇ ಆಕ್ಷೇಪ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ನೀವು ಹೇಳ್ದಂತೆ ಬೇರೆಯವರನ್ನು ನಾವು ವಿಜೇಂದ್ರ ಅವರ ಸುತ್ತಮುತ್ತ ಇರುವಂಥವರನ್ನು ನಾವು ಬೇಕಿದ್ರೆ ಕೂಗ್ಕೊಡ್ಬೋದು, ಆದರೆ ವಿಜೇಂದ್ರ ಅವರಿಗೆ ಅಷ್ಟು ಸುಲಭವಾಗಿ ನಾವು ಅವರ ಹೆಸರನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ವಿಚಾರಗಳನ್ನು ರಾಜ್ಯ ನಾಯಕರು ಕೂಡ ಆ ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಬಿಜೆಪಿ ವರಿಷ್ಠರು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ವಿಜೇಂದ್ರ ಅವರ ನೇತೃತ್ವ ವಹಿಸಿದ್ರು ಯಡಿಯೂರಪ್ಪ ಅವರ ಮಾರ್ಗದರ್ಶನ ಬಿಜೆಪಿಗೆ ಅನಿವಾರ್ಯವಾಗಿ ಬೇಕಾಗಿದೆ. ಹೀಗಾಗಿ ಒಂದು ಕಡೆ ವಿಜೇಂದ್ರ ಅವರಿಗೆ ಅವಕಾಶ ಕೊಡೋದರ ಮುಖೇನ ಯಡಿಯೂರಪ್ಪ ಅವರನ್ನು ನಾವು ಅವರ ಮಾರ್ಗದರ್ಶನದಲ್ಲಿ ಹೋಗಿದ್ದೆ ಆದರೆ ಬಹುತೇಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕ ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಬಿಜೆಪಿ ವರಿಷ್ಠರು ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಹಲವರ ಆಕ್ಷೇಪ ಮತ್ತು ಅಸಮಾಧಾನದ ನಡುವೆಯೂ ಕೂಡ ವಿಜೇಂದ್ರ ಅವರ ಹೆಸರು ಅಂತಿಮ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಹೆಸರು ಘೋಷಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ರಾಮ್, ಎಕ್ಸಾಕ್ಟ್ಲಿ ಮಾರುತಿ, ಈಗ ಅವರು ಯಾಕೆ ಆಗಬೇಕು ಯಾಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಆದರೆ ಒಂದಿಷ್ಟು ಜನ ಏನು ಬಂದಿದ್ದಾರೆ ಅಂದರೆ ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಕೊಳ್ಳೋದಿಲ್ಲ, ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ನಮ್ಮ ವಿರೋಧ ಯಾವಾಗಲೂ ಕೂಡ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಅವರನ್ನ ಮನವೊಲಿಸುವ ಕಾರ್ಯ ಮೊದಲು ನಡಿಬೇಕು. ಈಗ ಏಕಾಏಕಿಯಾಗಿ ನೀವು ಏನೇ ಹೇಳಿದ್ರು ಕೂಡ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರನೇ ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ್ರೆ ರಾಜ್ಯ ಬಿಜೆಪಿಗೆ ಅದು ಮುಂದಿನ ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟದ ಹೊಡೆತ ಆಗಲ್ವಾ ಅಂತ. ಖಂಡಿತ ಈಗಿರುವಂತಹ ಪರಿಸ್ಥಿತಿ ಒಂದು ವೇಳೆ ಮುಂದುವರೆದಿದ್ದೆ ಆದರೆ ಸಹಜವಾಗಿ ರಾಜ್ಯ ಬಿಜೆಪಿಗೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನೀವು ಹೇಳಿದಂತೆ ಯಾರೆಲ್ಲ ಅಸಮಾಧಾನ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅವರನ್ನು ಮನವೊಲಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಇದರಲ್ಲಿ ಯಾವುದೇ ಡೌಟು ಇಲ್ಲ. ಆದರೆ ಒಮ್ಮೆ ರಾಜ್ಯಾಧ್ಯಕ್ಷರಾಗಿ ಹೆಸರನ್ನು ಘೋಷಣೆ ಮಾಡಿದ ಬಳಿಕ ದಿನೇ ದಿನೇ ಯಾರೆಲ್ಲ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅದು ರೆಬಲ್ಸ್ ಆಗಿರ್ಬೋದು, ತಟಸ್ಥರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಅಷ್ಟೊತ್ತಿಗೆ ಉತ್ತರ ಸಿಕ್ಬಿಡುತ್ತೆ. ನಮ್ಮ ಏನೇ ಹೋರಾಟಗಳಿದ್ದರೂ ಕೂಡ ಕೊನೆಗೆ ಅವ್ರಿಗೆ ಮಣೆ ಹಾಕಿದ್ದಾರೆ, ಅವರ ನೇತೃತ್ವವೇ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೂ 2028ರ ವಿಧಾನಸಭಾ ಚುನಾವಣೆ ಎದುರಿಸೋದು ಅನಿವಾರ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಅವ್ರ ಜೊತೆ ಹೋಗ್ಲೇಬೇಕಂತ ಯಾವುದೇ ಪಕ್ಷ ಆಗಿರ್ಬೋದು, ಅದು ಇವತ್ತು ಬಿಜೆಪಿ ಆ ಸ್ಥಾನದಲ್ಲಿದೆ, ಈ ಹಿಂದೆ ಕಾಂಗ್ರೆಸ್ಸು ಕೂಡ ಅದೇ ಸ್ಥಾನದಲ್ಲಿದೆ. ಏನು KPC DK ಶಿವಕುಮಾರ್ ಅವರನ್ನ ಅಧ್ಯಕ್ಷರಾಗುವಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು, ಎಲ್ಲ ಕಾಂಗ್ರೆಸ್ ಮುಖಂಡರುಗಳು DK ಶಿವಕುಮಾರ್ ಅವರ ಕೈ ಎತ್ತಿ DK ಶಿವಕುಮಾರ್ ಅವರನ್ನ ಮಾಡಿ ಅಂತ ಹೇಳಿರಲಿಲ್ಲ. ಇದೇ ಸಿದ್ದರಾಮಯ್ಯ ಅವರ ಆದಿಯಾಗಿ ಇದೇ ಪರಮೇಶ್ವರ್ ಸೇರಿದಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಹಲವು ನಾಯಕರುಗಳು ಅವತ್ತು ಕೂಡ DK ಶಿವಕುಮಾರ್ ಅವ್ರಿಗೆ ಒಂದು ವೇಳೆ ಪಕ್ಷ ಅವ್ರ ಕೈ ಕೊಟ್ಟಿದ್ದೆ ಆದರೆ ನಮ್ಮನ್ನೆಲ್ಲ ಪರಿಗಣಿಸ್ತಾರ, ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾರ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದು ಬೇರೆ ಇವತ್ತು JDS ಕೂಡ ಅದೇ ಸಮಸ್ಯೆಯಲ್ಲೇ ಇರೋದು. JDSಗೂ ಕೂಡ ಫುಲ್ ಟರ್ಮ್ ಅಧ್ಯಕ್ಷರು ಬೇಕಾಗಿದೆ. ಕುಮಾರಸ್ವಾಮಿ ಕೇಂದ್ರದಲ್ಲಿರ್ತಾರೆ, ರಾಜ್ಯಕ್ಕೊಬ್ಬರು ಫುಲ್ ಟರ್ಮ್ ಅಧ್ಯಕ್ಷರು ಬೇಕು ಅನ್ನುವಂಥ ಒಂದು ಕೂಗು ಶುರುವಾಗಿದೆ. ಒಂದು ಕಡೆ ಕುಮಾರಸ್ವಾಮಿ ದೇವೇಗೌಡರು ನಿಖಿಲ್ ಅವರ ಹೆಸರನ್ನು ಮುಂದಕ್ಕೆ ತರ್ತಿದ್ರು ಕೂಡ ಹಲವು ಹಿರಿಯ ನಾಯಕರು ನಿಖಿಲ್ ಅವರ ನೇತೃತ್ವದಲ್ಲಿ ನಾವು ಮುಂದೆ ಹೋಗ್ಬೇಕಾ, ನಾವು ಅವ್ರ ಹಿಂದೆ ಹೋಗ್ಬೇಕಾ ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಬಿಜೆಪಿಯಲ್ಲಿ ಆ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲೂ ಅದು ಅಷ್ಟು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಕಾಣಿಸ್ತಾ ಇಲ್ಲ, ಅದೇ ರೀತಿ JDS ಅಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ಬಿಜೆಪಿಯಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಯಲ್ಲಿ ಆ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೋಸ್ಕರ ನಾವು ವಿಜೇಂದ್ರ ಅವರನ್ನು ಒಪ್ಪಬೇಕಾ, ನಮಗಿಂತಲೂ ಅತ್ಯಂತ
ಕಿರಿಯ ನಾಯಕ ಒಂದು ವೇಳೆ ರಾಜ್ಯಾಧ್ಯಕ್ಷರಾದರೆ ನಾಳೆ ಬೆಳಗ್ಗೆ ಅವ್ರ ಮುಂದೆ ನಾವು ನಿಂತ್ಕೊಳ್ಬೇಕಾಗುತ್ತಾ ಅಂತ. ಇದು ಯಾವಾಗಲೂ ಕೂಡ ಯಾವುದೇ ಪಕ್ಷದಲ್ಲಿ ಹೆಸರು ಘೋಷಣೆ ಆಗೋವರೆಗೂ ಕೂಡ ಈ ಸಮಸ್ಯೆಗಳಿರ್ತವೆ. ಒನ್ಸ್ ಹೆಸರು ಘೋಷಣೆ ಆಗಿದ ತಕ್ಷಣ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಅವ್ರಿಗೂ ಯಾರೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಾರೋ ಅವ್ರಿಗೂ ಚುನಾವಣೆ ಎದುರಿಸೋದು ಅನಿವಾರ್ಯ ಆಗುತ್ತೆ. ಹೀಗಾಗಿ ಆಗ ಎಲ್ಲರನ್ನು ಕೂಡ ಒಗ್ಗೂಡಿಕೊಂಡು ಅವ್ರ ಜೊತೆ ಹೋಗುವಂತಹ, ಅವ್ರ ಜೊತೆ ಹೆಜ್ಜೆ ಹಾಕುವಂತಹ ಒಂದು ಕೆಲಸಗಳನ್ನ ಇವತ್ತು ಗೊಂಡವರು ಮುಂದಿನ ದಿನಗಳಲ್ಲಿ ಅದನ್ನ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯಬೇಕಾಗಿರುವಂತದ್ದು ಬಿಜೆಪಿಯ ವರಿಷ್ಠರು. ಅವರು ಎಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ತಾರೋ ರಾಜ್ಯ ಬಿಜೆಪಿ ಸಮಸ್ಯೆ ಅಷ್ಟು ಬೇಗ ಬಗೆಹರುತ್ತೆ. ಒಂದು ವೇಳೆ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ರಾಮ್. ಎಸ್ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿದ್ರಲ್ಲ, ಇದು 2028ರ ಚುನಾವಣೆಗೂ ಕೂಡ, ಅಂದರೆ ವಿಜಯೇಂದ್ರ ಅವರು ಏನಾದರೂ ಅಧ್ಯಕ್ಷರಾಗಿ ಮುಂದುವರೆದಿದ್ದೇ ಆದರೆ 2028ರ ಚುನಾವಣೆಗೂ ಕೂಡ ಅವರೇ ಇರಬೇಕು, ಚುನಾವಣೆಯ ನೇತೃತ್ವವನ್ನು ಅವರೇ ವಹಿಸಬೇಕು. ಜೊತೆಗೆ ಅಕಸ್ಮಾತಾಗಿ ಅಧಿಕಾರದ ಗದ್ದುಗೆ ಏರೋ ಸಂದರ್ಭ ಬಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಕೊಡಿ ನನಗೆ ಅಂತ ಕೇಳ್ತಾರೆ. ಹಂಗಾಗಿನೇ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ BJPಯಲ್ಲಿ ಬೆಳವಣಿಗೆ ಅಂತ ಹೇಳಿ.